ಎಲ್ಲಾ ಕಡೆ ಹಣಕ್ಕಾಗಿ ಭಿಕ್ಷೆ ಬೇಡಲು ನಮಗೆ ನಾಚಿಕೆಯಾಗ್ತಾ ಇದೆ ಎನ್ನುವ ಮೂಲಕ ದೇಶದ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಹೋಗಿದೆ ಎಂದು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಕೂಡ ಆರ್ಥಿಕ ನೆರವು ಪಡೆಯಲು ವಿದೇಶಗಳಿಗೆ ಭೇಟಿ ನೀಡಬೇಕಾದ ಪರಿಸ್ಥಿತಿಯ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನಿ ರಫ್ತುದಾರರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಶರೀಫ್, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ತಮ್ಮ ಸರ್ಕಾರ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಯಿತು. ಹಣಕ್ಕಾಗಿ ಪ್ರಪಂಚದಾದ್ಯಂತ ಅಲೆಯಬೇಕಾದಾಗ ನಾಚಿಕೆ ಪಡ್ತೇವೆ. ಸಾಲ ಪಡೆಯುವುದು ನಮ್ಮ ಆತ್ಮಗೌರವಕ್ಕೆ ದೊಡ್ಡ ಹೊರೆಯಾಗಿದೆ. ನಾವು ನಾಚಿಕೆಯಿಂದಲೇ ತಲೆ ತಗ್ಗಿಸ್ತೇವೆ. ಆ ದೇಶಗಳು ಹೇಳುವ ಅನೇಕ ವಿಷಯಗಳಿಗೆ ನಾವು ಇಲ್ಲ ಎನ್ನಲು ಸಾಧ್ಯವಿಲ್ಲ ಅಂತ ಶರೀಫ್ ಅಸಹಾಯಕತೆ ತೋಡ್ಕೊಂಡಿದ್ದಾರೆ. ಬೆಳೆ ಬೆಳೆಯಕ್ ನೀರ್ ಹಾಕ್ರು ಅಂದ್ರೆ ಯಾರ್ದೋ ಮನೆ ಹಾಳು ಮಾಡಕ್ ನೀರ್ ಹಾಕ್ತಿದ್ರು. ಅಂದ್ರೆ ಪಾಕಿಸ್ತಾನ ಕಟ್ಟೋಕೆ ಕೆಲಸ ಮಾಡಿ ಅಂದ್ರೆ ಭಾರತವನ್ನ ಹಾಳು ಮಾಡಕ್ಕೆ ಉಗ್ರಗಾಮಿಗಳಿಗೆ ಫಂಡಿಂಗ್ ಮಾಡ್ತಿದ್ರು, ಉಗ್ರಗಾಮಿಗಳನ್ನ ಬೆಳೆಸ್ತಿದ್ರು. ಆ ಉಗ್ರಗಾಮಿಗಳನ್ನ ಬೆಳೆಸಿದ್ರು. ಅದರ ಪರಿಣಾಮ ಪಾಕಿಸ್ತಾನಕ್ಕೆ ಇನ್ವೆಸ್ಟ್ಗಳು ಬರಲಿಲ್ಲ. ಪಾಕಿಸ್ತಾನದಲ್ಲಿ ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಆಗ್ಲಿಲ್ಲ. ಅದಕ್ಕೆ ಅನಿವಾರ್ಯ ಈಗ ಒಬ್ಬ ಆರ್ಮಿ ಅಧ್ಯಕ್ಷ ಮತ್ತೊಬ್ಬ ಪ್ರಧಾನಿ ಬೇಡ್ಕೊಂಡ್ ನಿಂತವ್ರೆ. ನಾವು ನಮ್ಮ ಬೆಳವಣಿಗೆಗೆ ಟೈಮ್ ಕೊಟ್ರೆ ನಾವು ಬೆಳಿತೀವಿ. ಯಾರನ್ನೋ ಹಾಳು ಮಾಡಬೇಕು ಅಂತ ನಮ್ ಟೈಮ್ ಕೊಟ್ರೆ ನಾವು ಉದ್ಧಾರ ಆಗಲ್ಲ. ಪಾಕಿಸ್ತಾನದ ಇವತ್ತಿನ ಸನ್ನಿವೇಶಕ್ಕೆ ಅದೇ ಕಾರಣ. ಮಾಡಿದುಣ್ಣ ಮಾರಾಯ ಅಷ್ಟೇ. ಇನ್ನು ಮತ್ತೊಂದ್ ಕಡೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಕುಸಿತದ ಪರಿಣಾಮ ಕೇವಲ ಆ ದೇಶಕ್ಕೆ ಸೀಮಿತವಾಗಿಲ್ಲ. ನೆರೆಹೊರೆಯ ರಾಷ್ಟ್ರಗಳ ಮೇಲೂ ನಕಾರಾತ್ಮಕ ಪ್ರಭಾವ ಬೀರಲಿದೆ. ಭಾರತದ ಮೇಲೂ ನೇರ ಮತ್ತು ಪರೋಕ್ಷ ಪರಿಣಾಮಗಳನ್ನ ಬೀರುತ್ತದೆ ಅಂತ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಪಾಕ್ನಲ್ಲಿ ಪರಿಸ್ಥಿತಿ ಕೈ ಮೀರಿದ್ರೆ ಗಡಿ ಭಾಗದ ಜನರು ಜೀವ ಉಳಿಸಿಕೊಳ್ಳಲು ಭಾರತದ ಕಡೆ ನುಸುಳುವ ಸಾಧ್ಯತೆ ಇದೆ. ಇದು ಗಡಿ ಭದ್ರತಾ ಮತ್ತು ಸಂಪನ್ಮೂಲಗಳ ಮೇಲೆ ಒತ್ತಡ ಹೇರಬಹುದು. ದಕ್ಷಿಣ ಏಷ್ಯಾದಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾದ್ರೆ ಈ ವಲಯಕ್ಕೆ ಬರುವ ವಿದೇಶಿ ಹೂಡಿಕೆದಾರರು ಹಿಂಜರಿಯಬಹುದು. ಹಾಗೂ ಪಾಕ್ ಸಾಲ ತೀರಿಸದಿದ್ರೆ ಬಂದರು ಮತ್ತು ಆಯಕಟ್ಟಿನ ಭಾಗಗಳನ್ನ ಚೀನಾ ವಶಪಡಿಸಿಕೊಳ್ಳಬಹುದು. ಇದು ಭಾರತದ ನೆರೆಹೊರೆಯಲ್ಲಿ ಚೀನಾದ ಪ್ರಾಬಲ್ಯ ಹೆಚ್ಚಾಗಲಿದೆ. ಒಪ್ಪಕ್ ಸಾಧ್ಯ ಇಲ್ಲ. ನಮ್ದು ಗಡಿ ಬಹಳ ಸ್ಟ್ರಾಂಗ್ ಇದೆ. ಈ ಬಾಂಗ್ಲಾದವರೇ ನುಸುಳ್ಕೊಂಡು ಕೋಟಿಗಟ್ಟಲೆ ಜನ ಬಂದ್ಬಿಟ್ಟವ್ರೆ. ಬಾಂಗ್ಲಾದಿಂದ ಭಾರತಕ್ಕೆ ಅಪಾಯ ಇದೆ. ಪಾಕಿಸ್ತಾನ ಜನ ಗಡಿ ದಾಟ್ಕೊಂಡ್ ಬಂದ್ ನಮ್ಮಲ್ಲಿ ಸಾಯಕ್ ಹೋಗಲ್ಲ. ಬೇಕಾದ್ರೆ ಸಮುದ್ರಕ್ಕೆ ಹೋಗಿ ಬಿಸಾಯ್ತಾರ ಅವರು. ನಮ್ ಗಡಿ ದಾಟಕ್ ಬಂದ್ ಯಾಕೆ ಗುಂಡೋಡ್ಸ್ಕೊತಾರ ಅವರು? ತೀರಾ ಕಡಿಮೆ. ಅದೇ ಬಾಂಗ್ಲಾದಿಂದ ಕೋಟ್ಯಾಂತರ ಬಾಂಗ್ಲಾದೇಶಿಗರು ಭಾರತಕ್ಕೆ ಬಂದ್ ಸೇರ್ಬಿಟ್ಟವ್ರು ಈಗಾಗಲೇ. ಬೆಂಗಳೂರು, ಅಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಮಲ್ಲೇ ಅಮಿತ್ ಶಾ ಒಂದ್ ಮಾತನ್ನ ಬೆಳಗ್ಗೆ ನಾನು ನ್ಯೂಸ್ ಪೇಪರ್ ಓದ್ಬೇಕಾರೆ ಅಂತಿದ್ದು, 64 ಲಕ್ಷ ಜನ ಅಸ್ಸಾಮಲ್ಲೇ ಇದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರು, ಸುಳ್ಕೋರರು. ಕೋಟಿಗಟ್ಟಲೆ ಬಾಂಗ್ಲಾ ವಲಸಿಗರು ಭಾರತಕ್ಕೆ ಬಂದಿದ್ದಾರೆ. ಬಟ್ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ್ ಸರ್ವೈವ್ ಆಗೋದು ಈಸಿ ಟಾಸ್ಕ್ ಅಲ್ಲ, ಬರೋದು ಬಹಳ ಕಷ್ಟ. ಬಟ್ ಅಲ್ಲಿನ ಆರ್ಥಿಕ ಸನ್ನಿವೇಶ ನಮ್ಮ ಮೇಲೆ ಹೆಚ್ಚಿನ ಪರಿಣಾಮ ಬೀರೋ ಲಕ್ಷಣ ಇಲ್ಲ. ಬಟ್ ಬಾಂಗ್ಲಾದ ಹೊಡೆತ ನಮ್ಗಿದೆ. ಬಾಂಗ್ಲಾದವ್ರನ್ನ ಕಂಟ್ರೋಲ್ ಮಾಡದೆ ಹೋದ್ರೆ, ಆಗ್ತೇ ಹೋದ್ರೆ ನಮ್ಮಲ್ಲಿ ಬಹಳಷ್ಟು ಹಂಗಾಮಗಳಾಗಬಹುದು, ನಮ್ಮಲ್ಲ ಒಂದು ಸಮಸ್ಯೆಗಳಾಗಬಹುದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.